ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಈ ಗ್ಯಾರಂಟಿ ಹೊರೆ ಸರ್ಕಾರಕ್ಕೆ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಪಂಚ ಗ್ಯಾರಂಟಿಗಳು ಅನುಷ್ಠಾನಕ್ಕೆ ಬಂದ ನಂತರ, ಪಂಚ ಗ್ಯಾರಂಟಿಗಳು ಜಾರಿಗೆ ಬಂದ ನಂತರ ಹೊಸ ಹೊಸ ಯೋಜನೆಗಳಾಗ್ತಾ ಇಲ್ಲ, ಹೊಸ ಹೊಸ ಶಂಕುಸ್ಥಾಪನೆಗಳಾಗ್ತಾ ಇಲ್ಲ. ಅದರ ಜೊತೆಗೆ ಒಂದಷ್ಟು ಸಂಬಳಗಳು ಎಲ್ಲವನ್ನ ಕೂಡ ಲೇಟ್ ಮಾಡ್ತಾ ಇದೆ ಸರ್ಕಾರ ಅನ್ನುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಈ ಗೃಹಲಕ್ಷ್ಮಿ ಇರಬಹುದು, ಅದರ ಜೊತೆಗೆ ಈ ಅನ್ನಭಾಗ್ಯದ ಅಕ್ಕಿ, ಅದರಲ್ಲೂ ಕೂಡ ಸರ್ಕಾರ ಕಡಿತ ಮಾಡ್ತಾ ಬಂತು. ಗೃಹಲಕ್ಷ್ಮಿ ಅಂತೂ ಹೇಳದೇ ಬೇಡ. ಒಂದಷ್ಟು ಜಿಲ್ಲೆಯ ಜನರಿಗೆ ಆಗಸ್ಟ್ದು ಬಂದಿದೆ ಗೃಹಲಕ್ಷ್ಮಿ ದೀಪಾವಳಿಗೆ. ಬಟ್ ಒಂದಷ್ಟು ಜಿಲ್ಲೆಗಳ ಜನ ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ನಾವೊಂದಷ್ಟು ವಿಡಿಯೋಗಳು ಮಾಡ್ತೀವಲ್ಲ, ಆ ವಿಡಿಯೋಗಳಿಗೆ ಕಮೆಂಟ್ ಮಾಡ್ತಾರೆ, ಅಯ್ಯೋ ಮೇಡಮ್ ನಮಗೆ 3 ತಿಂಗಳಿಂದ ಬಂದೇ ಇಲ್ಲ ಅಂತಾರೆ. ಇನ್ನೊಂದಿಷ್ಟು ಜನ ನಮಗೆ 6 ತಿಂಗಳಿಂದ ಬಂದೇ ಇಲ್ಲ ಅಂತಾರೆ. ಅಂದರೆ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ. 1 ಕೋಟಿ 2 ಕೋಟಿ ಅಲ್ಲ, ಲಕ್ಷಾಂತರ ಕೋಟಿ ಆಗಿರೋದ್ರಿಂದ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ. ಈ ಕಡೆ ಗೃಹಲಕ್ಷ್ಮಿಯರಿಗೆ ಹಣ ಕೊಡಬೇಕು 2,000 ರೂಪಾಯಿ, ಈ ಕಡೆ ಉಚಿತವಾಗಿ ಬಸ್ಸಲ್ಲಿ ಓಡಾಟ ರಾಜ್ಯದ ಹೆಣ್ಮಕ್ಳಿಗೆ, ಅದರ ಜೊತೆಗೆ ಅನ್ನಭಾಗ್ಯ, ಅದಕ್ಕೆ 5 kg ಕಡಿತ ಮಾಡಿ 5 kg ಏನೋ ಬೇಳೆಕಾಳು ಕೊಡ್ತಾರಂತೆ. ಇದೆಲ್ಲದರ ನಡುವೆ ಮತ್ತೊಂದು ಶಾಕಿಂಗ್ ವಿಚಾರ ನೋಡಿ. ಪಾಪ 3 ತಿಂಗಳಿನಿಂದ ಆಶಾ ಕಾರ್ಯಕರ್ತೆಯರು ಅವ್ರಿಗೆ ಸಂಬಳನೇ ಕೊಟ್ಟಿಲ್ವಂತೆ. ಏನು ಹೇಳೋಣ ಸ್ವಾಮಿ, ಆಶಾ ಕಾರ್ಯಕರ್ತೆಯವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳುತ್ತೆ ಸರ್ಕಾರ, ಬೇಕಾಬಿಟ್ಟಿ ಕೆಲಸ ಮಾಡಿಸ್ಕೋತಾರೆ. ಪ್ರತಿಯೊಂದು ಸಮಸ್ಯೆಗಳಿಗೂ ಆಶಾ ಕಾರ್ಯಕರ್ತೆಯರ ಮನೆ ಹತ್ರ ಹೋಗಬೇಕು. ಯಾವುದಾದ್ರೂ ಬಸ್ರಿಯವರಿರಲಿ, ಬಾಣಂತಿಯರಿರಲಿ, ಎಲ್ಲರ ಲೀಸ್ಟ್ ತಗೊಂಡು ಅದರ ಜೊತೆಗೆ ಮಕ್ಕಳಿಗೆ ಇಂಜೆಕ್ಷನ್ ಹಾಕೋದ್ರಿಂದ ಹಿಡಿದು ಎಲ್ಲ ಕೆಲಸನೂ ಆಶಾ ಕಾರ್ಯಕರ್ತೆಯರೇ ಮಾಡೋದು. ಸಾಕಷ್ಟು ಬಾರಿ ಬೆಂಗಳೂರಿನ ಫ್ರೀಡಮ್ ಪಾರ್ಕು ಅಲ್ಲೆಲ್ಲ ಕಡೆನೂ ಕೂಡ ವಾರಗಟ್ಟಲೆ ಆಶಾ ಕಾರ್ಯಕರ್ತೆಯರು ಪಿಂಕ್ ಸೀರೆ ಹಾಕೊಂಡ್ಬಂದು, ಅವ್ರ ಡ್ರೆಸ್ಸೇ ಪಿಂಕ್ ಕಲರ್, ಹೆಂಗೆ ಅಂದರೆ ಸಾಗರೋಪಾದಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಸ್ಟ್ರೈಕ್ ಮಾಡಿದ್ದಾರೆ. ವಾರಗಟ್ಟಲೆ ಒಂದಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದಿಡ್ತಾರೆ. ಸರ್ಕಾರ ಏನು ಮಾಡುತ್ತೆ, ಆ ಟೈಮಿಗೆ ಕಣ್ಣೀರು ಒರೆಸುವಂತಹ ಕೆಲಸ ಮಾಡಿ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಸಂಬಂಧಪಟ್ಟಂತಹ ಸಚಿವರನ್ನ ಕರೆಸಿ ಆ ಟೈಮಿಗೆ ಅವರ ಕಣ್ಣೀರು ಹೊರಿಸುವಂತಹ ಕೆಲಸ ಮಾಡಿಬಿಟ್ಟು ವಾಪಸ್ ಕಳಿಸ್ಬಿಡ್ತಾರೆ. ಮತ್ತೊಂದು ಸ್ವಲ್ಪ ತಿಂಗಳು ಮತ್ತೆ ಶುರು. ನೋಡಿ, 3 ತಿಂಗಳಿನಿಂದ ಆಶಾ ಕಾರ್ಯಕರ್ತರಿಗೆ ಸರ್ಕಾರದಿಂದ ಸಂಬಳ ಇಲ್ಲ. ಈಗ ಮತ್ತೆ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜಾಗಿರೋದು. ಇವರ ಹೋರಾಟ ಹೇಗಿರುತ್ತೆ ಅನ್ನೋದು ಕಳೆದ ಬಾರಿಯೂ ಕೂಡ ಗೊತ್ತು. 1 ವಾರಗಳ ಕಾಲ ಮಳೆ ಬಿಸಿಲು ಏನು ಲೆಕ್ಕಿಸದೆ ಹೋರಾಟ ಮಾಡಿದ್ದಾರೆ. ಪಾಪ ಪುಟ್ಟ ಮಕ್ಕಳನ್ನ ಎತ್ಕೊಂಡ್ಬಂದು ಅಲ್ಲೇ ಮಲ್ಕೊಂಡು ಎಷ್ಟು ಕಷ್ಟಪಟ್ಟಿದ್ದಾರೆ. ಈಗ ಮತ್ತೆ 3 ತಿಂಗಳು ಸಂಬಳ ಉಳಿಸ್ಕೋತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಸ್ವಾಮಿ. 3 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂದರೆ ಅವ್ರ ಜೀವನ ಹೇಗೆ ನಡಿಬೇಕು? ಎಲ್ಲ ಕೆಲಸನೂ ಮಾಡಿಸ್ಕೋತೀರಾ ಆಶಾ ಕಾರ್ಯಕರ್ತೆಯರಿಂದ? ಕರೆಕ್ಟಾಗಿ ಸಂಬಳ ಕೊಡೋಕ್ಕಾಗಲ್ವಾ ಹಾಗಾದ್ರೆ? ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಾಯೋಜಕತ್ವದ ಆರೋಗ್ಯ ಕಾರ್ಯಕ್ರಮಗಳು ಜನರಿಗೆ ತಲುಪಿಸುವಂತಹ ಕೆಲಸ ಮಾಡೋದೇ ಆಶಾ ಕಾರ್ಯಕರ್ತೆಯರು. ಆದರೆ ಪಾಪ ಆಶಾ ಕಾರ್ಯಕರ್ತೆಯರ ಗೋಳು ಯಾರು ಕೇಳೋರೇ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಕಳೆದ 3 ತಿಂಗಳಿನಿಂದ ಆಶಾ ಕಾರ್ಯಕರ್ತೆಯರಿಗೆ ಸಂಬಳ ಇಲ್ಲ. ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ ಆಶಾ ಕಾರ್ಯಕರ್ತೆಯರು. ಈಗ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ತೀರ್ಮಾನ ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ, ಸಂಬಳ ಕೊಡದೆ ಸತಾಯಿಸ್ತಾ ಇದ್ದಾರಂತೆ. 3 ತಿಂಗಳಾಗಿದೆ. ಜುಲೈದು ಬಂದಿಲ್ಲ, ಆಗಸ್ಟ್ ಬಂದಿಲ್ಲ, ಸೆಪ್ಟೆಂಬರ್ ಬಂದಿಲ್ಲ. ಇನ್ನೇನು ಸ್ವಾಮಿ, ಇದಕ್ಕೆ ಯಾಕೆ ಆಶಾ ಕಾರ್ಯಕರ್ತೆಯರನ್ನ ತಗೋಬೇಕು ನೀವು? 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂದರೆ ಹೆಂಗೆ? ಒಂದು ಕಡೆ ಗೃಹಲಕ್ಷ್ಮಿ, ದಸರಾ ಆಯಿತು, ಗೌರಿ ಹಬ್ಬ ಆಯಿತು, ದೀಪಾವಳಿಗಾದರೂ ಬರುತ್ತಾ ಅಂದ್ವಿ ನಾವು. ಎಲ್ಲೋ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಆಗಸ್ಟ್ ಹಾಕಿದ್ದಾರೆ, ಇನ್ನು ಸೆಪ್ಟೆಂಬರ್ದು ಹಾಗೆ ಪೆಂಡಿಂಗು, ಅಕ್ಟೋಬರ್ ಮುಗಿಯೋದಕ್ಕೆ ಬಂತು. ಅದ್ರ ಜೊತೆಗೆ ಪಾಪ ಆಶಾ ಕಾರ್ಯಕರ್ತೆಯರಿಗೆ ಜುಲೈದು ಬಂದಿಲ್ಲ, ಆಗಸ್ಟು ಬಂದಿಲ್ಲ, ಸೆಪ್ಟೆಂಬರ್ದು ಬಂದಿಲ್ಲ. 3 ತಿಂಗಳು, ಅಕ್ಟೋಬರ್ ಆಲ್ರೆಡಿ ಮುಕ್ಕಾಲು ಮುಗೀತು, ಅಲ್ಲಿಗೆ 4 ತಿಂಗಳದು ಕಾದು ಸುಸ್ತಾಗಿರ್ತಾರೆ. ಅದರಲ್ಲಿ ಬರುವಂತಹ ಅಲ್ಪ ಸ್ವಲ್ಪ ಸಂಬಳದಲ್ಲೇ ಇಡೀ ಮನೆಯನ್ನು ನಿಭಾಯಿಸಬೇಕು. ಮಕ್ಕಳು ಓದು, ಗಂಡ ಕುಡ್ಕನೋ ಏನೋ ಆಗಿರ್ತಾನೆ, ಇಡೀ ಮನೆಯನ್ನು ನಿಭಾಯಿಸುವಂಥದ್ದು. ಹಿಂಗಾದ್ರೆ ಹೆಂಗೆ? ಮತ್ತೆ ಸಂಬಳ ತುಂಬ ಅವರಿಗೆ ತೀರಾ ಏನು ದೊಡ್ಡ ಮಟ್ಟದಲ್ಲಿ ಸಂಬಳ ಕೊಡ್ತಿದ್ದಾರೆ ಅಂತಲ್ಲ, ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿಸ್ಕೋತಾರೆ ಹೊರತು ಕೊಡ್ತಾ ಇರೋದೇ ಸ್ವಲ್ಪನೇ ಸಂಬಳ. ಕೂಡಲೇ ಸಮಸ್ಯೆ ಬಗೆಹರಿಬೇಕು. ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. CM ಅವರನ್ನ ಭೇಟಿ ಮಾಡಿ ಕೂಡ ಸಂಕಷ್ಟವನ್ನ ಹೇಳ್ಕೊಂಡಿದ್ದಾರೆ. ತಾಂತ್ರಿಕ ಸಮಸ್ಯೆ ಅಂತ ಹೇಳ್ತಾರಂತೆ. ಏನು ಮಾಡೋದು ಸ್ವಾಮಿ? ತಾಂತ್ರಿಕ ಸಮಸ್ಯೆಯಿಂದ ಅವ್ರಿಗೆ ಸಂಬಳ ಹಾಕಿಲ್ವಂತೆ. ಇದೆಲ್ಲ ನಂಬುವಂತಹ ವಿಚಾರನ? ಏನೋ ಕಣ್ಣರಿಸುವಂತಹ ತಂತ್ರ.
ಹೀಗಾಗಿ ಸರ್ಕಾರ ಮತ್ತು ಇಲಾಖೆಯ ಧೋರಣೆಯಿಂದ ಆಶಾ ಕಾರ್ಯಕರ್ತೆಯರು ಪಾಪ ಬೇಸತ್ತು ಹೋಗಿದ್ದಾರೆ. ಶೀಘ್ರವೇ ಸಭೆಯನ್ನು ನಡೆಸಿ ದೊಡ್ಡ ಮಟ್ಟದಲ್ಲಿ ಮುಷ್ಕರ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿರೋದು 42,000ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು. ಹಾಗಾಗಿ ಸಂಕಷ್ಟದಲ್ಲೇ ಕಾಲ ದೂಡಬೇಕಾದಂತಹ ಪರಿಸ್ಥಿತಿ. ಇನ್ನಾದರೂ ಸರ್ಕಾರ ಈ ಬಗ್ಗೆ ಕ್ರಮ ವಹಿಸಬೇಕು. ಮೊದಲು ಇಂಥವರಿಗೆ ಸಂಬಳ ಕೊಡ್ರಿ. ನೀವು ನಿಮ್ಮ ಖಜಾನೆಯನ್ನು ತುಂಬಿಸ್ಕೊಳ್ಳೋದಲ್ಲ. ಪಾಪ ಹೊಟ್ಟೆ ಬಟ್ಟೆ ಕಟ್ಟಿ ಕೆಲಸ ಮಾಡ್ತಾರೆ ಹಗಲು ರಾತ್ರಿ ಏನದೆ ಆಶಾ ಕಾರ್ಯಕರ್ತೆಯರು. ಇವ್ರಿಗೆ ಸಂಬಳ ಕೊಡಿ, 3 ತಿಂಗಳು ಉಳಿಸ್ಕೊಂಡಿದ್ದಾರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಸರ್ಕಾರಕ್ಕೆ ಬೇರೆ ಬೇರೆ ರೀತಿ ಯೋಜನೆಗಳು ಜನರನ್ನ ಒಂದು ರೀತಿಯಲ್ಲಿ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತೀರಾ. ಆ ಸ್ಕೀಮ್ ಕೊಡ್ತೀವಿ ನಾವು, ಆ ಗ್ಯಾರಂಟಿ ಕೊಡ್ತೀವಿ, ಈ ಗ್ಯಾರಂಟಿ ಕೊಡ್ತೀವಿ, ಎಲ್ಲ ಅಲ್ಲಿಗೆ ತಗೊಂಡೋಗಿ ಹಾಕ್ತೀರಾ. ಇಂಥವ್ರಿಗೆ ವೇತನ ಕೊಡಿ. ನೀವೇನು ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾ ಇಲ್ಲ, ಸಾವಿರಾರು ರೂಪಾಯಿ ಸಂಬಳ ಕೊಡ್ತಾ ಇದ್ದೀರಾ. ಮೊದಲು ಸಂಬಳ ಕೊಡಿ, ಅವರ ಕಷ್ಟಕ್ಕೆ ದನಿಯಾಗಿ.